ನಮ್ಮ ಮೇರೆಗೆ ಬಂದರೆ ರೂಪನಗರ ಇಲ್ಲಿಂದ ಬನಶಂಕರಿಗೆ ಹೋಗ್ತಾಯಿದ್ದೀರಿ. ಬನ್ನೇರುಘಟ್ಟ ಅನಿಸುತ್ತೆ ಆ್ಯಕ್ಚುಲಿ. ಬನ್ನೇರುಘಟ್ಟದಲ್ಲಿ ಫಿಶ್ ತಿನ್ಕೊಂಡು ಬರೋಣ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ಲಾಸ್ಟ್ ಟೈಮೇ ಮಾಡಿದ ಪ್ಲ್ಯಾನು. ಟೈಮು ಹತ್ತತ್ರ 5:45. ಓ ಮೈ ಗಾಡ್, ಹಂಗಂದರೆ ನಾವು ಬರೋ ಅಷ್ಟರಲ್ಲಿ ಆಗೋಗುತ್ತೆ ಕತ್ಲೆ. ಗೋಪ್ರೋ ಸ್ಟೋರೇಜು ಆಲ್ಮೋಸ್ಟ್ ಫುಲ್ ಆಗಿದೆ. ವೀಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡೋ ಸಮಯ. ಸೊ ನನಗೆ ಟೈಮ್ ಸಿಗ್ತಾಯಿಲ್ಲ ಆ್ಯಕ್ಚುಲಿ. ನಾನು ಕೆಲಸ ಎಲ್ಲ ಬ್ಯುಸಿ ಅಂದ್ಕೊಂಡು ಈ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ತಲೆಗೆಡ್ಸ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ದಿನ ಒಂದೊಂದು ವೀಡಿಯೋ ಹತ್ತತ್ರ, ಇಲ್ಲಾಂದರೆ ವಾರಕ್ಕೊಂದು 2-3 ವೀಡಿಯೋ ಬಿಟ್ಟರು ನಡೆಯುತ್ತೆ. ತುಂಬ ವೀಡಿಯೋಗಳಿದೆ, ಆದರೆ ಬಿಡೋದಕ್ಕೆ ಅಂದರೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಇವತ್ತು ಸಂಡೇ ಸ್ವಲ್ಪ ಟೈಮ್ ಇತ್ತು ನನಗೆ. ಎಡಿಟಿಂಗ್ ಮಾಡೋಣ ಅಂದ್ಕೊಂಡು ಕೂತ್ಕೊಂಡು ಗೋಪ್ರೋಯಿಂದ ಎತ್ಬಿಟ್ಟು ವೀಡಿಯೋನೆಲ್ಲ ಡೌನ್ಲೋಡ್ ಮಾಡ್ತಾಯಿದ್ದೆ. ಸೊ ಅಷ್ಟರಲ್ಲಿ ನಮ್ಮ ಹುಡುಗ ಫೋನ್ ಮಾಡಿಬಿಟ್ಟು ಫೋಟೋಶೂಟ್ ಅಂತಂದ. ಸೊ ಅಲ್ಲಿಗೆ ಎಡಿಟಿಂಗ್ ಕಾರ್ಯ ಕೈ ತಪ್ಪೋಯ್ತು. ಇಷ್ಟೊತ್ತು ಗುರು ಸಿಕ್ಕಾಪಟ್ಟೆ ಟ್ರಾಫಿಕ್. ಈ ಟೈಮಲ್ಲಿ ಹೋಗೋದಲ್ಲ ಭಯಂಕರ ಟಫು, ಹಿಂಸೆ ಗುರು ಬೆಂಗಳೂರಲ್ಲಿ. ಅದು ಈ ಟೈಮಲ್ಲಿ ಟ್ರಾವೆಲ್ ಮಾಡ್ತೀರಿ ಅಂತಂದ್ರೆ. ಬ್ಯಾರರ್ ಹೌಸ್ ಗಾಳ ವಿಂಟೇಜ್ ಸ್ಟೈಲಲ್ಲಿ ಕಟ್ಬಿಟ್ಟಿದಾರಲ್ಲ ಗುರು, ಸಕ್ಕತ್ತಾಗಿದೆ ಆಚೆ ಕಡೆಯಿಂದ. ಬಟ್ ಒಳಗಡೆ ಹೋದರೆ ಕತ್ಲೆ ಇರುತ್ತೆ, ಅದಕ್ಕೆ ನಮಗೆಲ್ಲ ಇಷ್ಟ ಆಗಲ್ಲ. ಫಾರಿನ್ ರೆಸ್ಟೋರೆಂಟ್ ಎಲ್ಲ ಪಕ್ಕಾ ಸೌತ್ ವೆಜ್. ತಣ್ಣಗಿದೆ ವೆದರು. ಆ್ಯಕ್ಚುಲಿ ನಾನು ಆಚೆ ಕಡೆ ಬಂದಾಗ ಮಳೆ ಬರುತ್ತೆ ಅಂತ ಅಂದ್ಕೊಂಡೇ ಬಂದೆ. ಮಳೆಯಲ್ಲಿ ಗುರು ಮೋಡ ಎಲ್ಲ ಹೋಗ್ಬಿಟ್ಟಿದೆ. ಸೊ ನೋ ಮಳೆ, ತಣ್ಣ ಗಾಳಿ ಬರ್ತಾಯಿದೆ. ವೆದರ್ ಮಾತ್ರ ಅಲ್ಟೇ ಗುರು, ಕ್ರೇಜಿ ಆಗಿದೆ. ಕ್ರಿಸ್ಟಲ್ ಪಾರ್ಕ್ ಹೋಟೆಲ್ ಚೆನ್ನಾಗಿದೆ, ಸಖತ್ತಾಗಿದೆ ಅದು ಆ್ಯಕ್ಚುಲಿ. ಈ ಡಾಬಾಗಳಿರುತ್ತೆ ಗೊತ್ತಾ, ಸೇಮ್ ಅದೇ ಥರ ಡಾಬಾ ಬಂದ್ಬಿಟ್ಟು ಸ್ವಲ್ಪ ಲಿವರ್ ಅಲ್ಲ ಇದು. ಇದು ಇದೆಯಲ್ಲ ಶೌರ್ಮಾ ಇದೆ. ಸ್ಪ್ರೈಟು, ಪೆಪ್ಸಿ. ರೆಗ್ಯುಲರ್ ಇದೆ, ರೆಗ್ಯುಲರ್ ಏನಪ್ಪ ಅಂದೆ. ಎಷ್ಟು ಇಲ್ಲಲ್ಲ ರೇಟು? ಸೀಸನ್ ದೊಡ್ಡ ಕರೆಕ್ಟ್. ಚಾಕ್ನ ಇದೆಯಾ? ಮತ್ತೆ ಇವಾಗ ಏನಾಗ್ತಿದ್ದೀರಾ ನಮಗೆ? ಅದು ಇದು ಲಿವರ್, ಅದು ಲಿವರ್ ಓಕೆನಾ? ಕೆಂಪಲ್ಲ ಬರ್ತೈತೆ. ಬಾರ್ಬಿಗೆ ಎಷ್ಟು? 70. ಇದು 70ನಾ? ಫಿಶು ಸೈಜ್ ಮೇಲೆ 60, 70, 80, 100. ಅದಕ್ಕೆಲ್ಲ ನಾನು ದುಡ್ಡು ಕೊಡೋದು ಕೇಳ್ಬೇಕಲ್ಲ. ಹಿಡ್ಕೊ, ಫೇಮಸ್ ಆಗುತ್ತೆ ಬಿಡಿ ನಾ ಹೋಟ್ಲು. ನನ್ನ ಮೇಲೆ ಹಣೆ ಇಟ್ಟಳು.
ಅಲ್ಲೇ ಹಾಕ್ಸ್ಕೊಂಡು ತಿಂದೋ ನಾವು. ಇಲ್ಲಿಗೆ ಇಲ್ಲೊಂದಿದೆ ಪ್ಲೇಟು. ಇಲ್ಲೊಂದು ಯಾವ ಇವೆಲ್ಲ ಸ್ಟ್ಯಾಂಡ್ ಒಂದು ತರಬೇಕಾಯ್ತು. ನನಗೇನು ಗೊತ್ತು ಇಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ. ನಾನೇನೋ ಅದಕ್ಕೆ ಫೋಟೋ ಶೂಟ್ ಅನ್ಕೊಂಡು ಬಂದೆ. ನಾವು ಹೇಳಿದ್ದೆ ಆಮೇಲೆ ಹೇಳಿದ್ ನೀನು ನಾನ್ ಸೆನ್ಸ್. ಭಯಂಕರ. ಹೇಳಮ್ಮ ಟೇಸ್ಟ್ ಹೆಂಗಿದೆ? ಸಾಕಾಗೈತೆ. ಓಕೆ ನೋಡಿದ್ವಿ ಮೀನು, ಲಿವರು, ಜ್ಯೂಸ್ ಇಲ್ಲಿ ಜ್ಯೂಸ್. ಬೇರೆ ಜ್ಯೂಸ್ ಇಲ್ವಾ? ಕುಡಿಸ್ತೀನಿ, ಎಣ್ಣೆ ಅಲ್ಲೇ ಇದ್ದು. ಬೇರೆ ಜ್ಯೂಸ್ MRP ತೋರಿಸ್ದೆ. ಆಪೋಸಿಟ್ ಅಲ್ಲಿ MRP ಇದೆ. MRP ನೋಡ್ಕೊಂಡು ಇಲ್ಲಿ ಬರ್ಬೋದು. ಈಗ ಯಾವ ಬ್ರ್ಯಾಂಡ್ ಎಲ್ಲ ಆಯ್ತದೆ. ಕ್ರೇಜಿ ಆಗಿದೆ. ಬಾರ್ಬಿಕ್ಯೂ ಒಂದು ಹಾಕ್ಬೋಣ. ಒಂದು ಬಾರ್ಬಿಕ್ಯೂ ಎಲ್ಲ ಟೇಸ್ಟ್ ಮಾಡೋಣ. ರೋಸ್ಟ್ ಮಾಡಿ ಪರವಾಗಿಲ್ಲ. ಇಲ್ಲಿ ರೋಸ್ಟ್ ಚೆನ್ನಾಗಿದೆ. ಫುಲ್ಲು ರೋಸ್ಟ್ ಮಾಡಿರೋ ಮೀನು. ಯಾವ ಮೀನಿದು? ಬಾಂಗ್ಡಾನ ಜಿಲೇಬಿ. ಓಕೆ. ಬಾಂಗ್ಡಾ ಬಂದ್ಬಿಟ್ಟು ಚಿಕ್ಕದು, ಜಿಲೇಬಿ ಬಂದು ದೊಡ್ಡದು. ಅದು ಎರಡರದ್ದು ಅಷ್ಟು ಬೆಳ್ಳಿದಲ್ಲ. ಆರಾಮ ತಿಂದು ಸಾಕಾಗಿದೆ. ಹೇಳಲೆ ತಾನೆ. ಇದಕ್ಕೋಸ್ಕರ ಬನಘಟ್ಟಕ್ಕೆ ಬರ್ಬೋದು. ವ್ಯಾಲ್ಯೂ. ಬನಘಟ್ಟ ಟಿಕೆ ಪ್ಯಾಚ್ ಮುಗಿಸ್ಕೊಂಡು ನೈಟು 7 ಗಂಟೆ ಸ್ಟಾರ್ಟ್ ಆಗುತ್ತೆ. ಗುಂಡ್ಕಾಯಿ ಬರ್ಬೋದು. ಆರಾಮ ಕೊಡ್ಬೋದು. 70 ರೂಪಾಯಿ. ಮೀನಿಗೆ ಎಷ್ಟು? 60 ರೂಪಾಯಿ. ಸೈಜ್ ಮೇಲೆ ಡಿಪೆಂಡ್. MRP ಆಪೋಸಿಟ್. ಇದು ಬನಘಟ್ಟ ಹೋಗೋ ರೋಡು. ಹರ್ಷ ಮಿಲ್ಟ್ರಿ ಹೋಟೆಲ್ ಅಂದ್ಬಿಟ್ಟು ಸಿಗುತ್ತೆ. ಭಯಂಕರ ಟೇಸ್ಟ್ ಗುರು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಿಶು ಮತ್ತೇನೋ ಬಾರ್ಬಿಕ್ಯೂ, ಲಿವರ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಏನು ಹೇಳ್ತೀರಾ ನಿಮ್ಮ ಹೋಟೆಲ್ ಬಗ್ಗೆ, ಮಿಲ್ಟ್ರಿ ಹೋಟೆಲ್ ಬಗ್ಗೆ? ಬಿರಿಯಾನಿ ಸಿಗುತ್ತೆ, ಕುಷ್ಕ ಇದೆ, ಚಪಾತಿ, ಪರೋಟ, ಚಿಕನ್ ರೈಸ್. ಟೈಮಿಂಗ್ ಮಾರ್ನಿಂಗ್ ಮಧ್ಯಾಹ್ನ 12:30 ರಾತ್ರಿ 10:00 ತೋರಿದಂಗಲ್ಲ. ಅಂದರೆ ಈ ಫಿಶಲ್ಲಿ ಯಾವ ಟೈಮಲ್ಲಿ ಸಿಗುತ್ತೆ? ಸಂಜೆ 6:30 ಮೇಲೆ. ಸಂಜೆ 6:30 ಮೇಲೆ. ನಿಮಗೆ ಸಂಜೆ 6 ಗಂಟೆಗೆ ಲಿವರ್ ರೆಡಿ ಇರುತ್ತೆ. ಓಕೆ. ಲಿವರ್ ಆದ್ಮೇಲೆ ಬಾರ್ಬಿಕ್ಯೂ ರೆಡಿ ಆಗುತ್ತೆ. ಅವೆರಡು ಮುಗಿದು ರಜೆ ಆಗೋಷ್ಟಕ್ಕೆ ಫಿಶ್ ಸ್ಟಾರ್ಟ್ ಮಾಡ್ತೀವಿ. ಬಿಟ್ಟರೆ ಶವರ್ಮ ರೋಲ್. ಫಿಶಲ್ಲಿ ಯಾವುದೇ ಥರ ಸಿಗುತ್ತೆ? ಜಿಲೇಬಿ ಇರುತ್ತೆ, ಬಾಂಗ್ಡಾ ಇರುತ್ತೆ, ಮತ್ತಿ ಸಿಗುತ್ತೆ. ಅಂದ್ರೆ ನಮಗೆ ಫ್ರೆಶ್ ಆಗಿ ಏನು ಅವೈಲಬಿಲಿಟಿ ಸಿಗುತ್ತೆ ಅದು ಹಾಕ್ಕೊಳ್ತಾರೆ. ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು ಆ್ಯಕ್ಚುಲಿ. ಇದು ಎಲ್ಲಿ ಬರುತ್ತೆ ಅಡ್ರೆಸ್? ಅದ್ರ ಬಗ್ಗೆ ಹೇಳ್ಬಿಡಿ. ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ ರೋಡ್ ಅಪೋಸಿಟ್ ನಿಸರ್ಗ MRP. ಓಕೆ. ಪ್ರೈಸ್ ಎಲ್ಲ ಹೇಗೆ? ನಿಮಗೆ ಲಿವರ್ ಫ್ರೈ ಮತ್ತೆ ಬಾರ್ಬಿಕ್ಯೂ ಬಂದು 70 ರೂಪೀಸ್ ಆಗುತ್ತೆ ಒಂದು ಪ್ಲೇಟ್ಗೆ. ಫಿಶ್ ಸೈಜ್ ಮೇಲೆ ಹೋಗುತ್ತೆ. 80, 100, 120 ಸೈಜ್ ಮೇಲೆ ಹೋಗುತ್ತೆ. ಇನ್ನು ಕಬಾಬು, ಚಿಲ್ಲಿ ಚಿಕನ್, ಚಿಕನ್ ಫ್ರೈ, ಚಿಕನ್ ಮಸಾಲ ಅವೆಲ್ಲ ನಿಮಗೆ 150 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಒಂದು ಪ್ಲೇಟ್ 100 ರೂಪಾಯಿ ಆಗುತ್ತೆ. ಬಿರಿಯಾನಿ ಎಲ್ಲ 100 ರೂಪಾಯಿ. ಚಿಕನ್ ಬರೀ ಚಿಕನ್ ಬಿರಿಯಾನಿ ಅಷ್ಟೇನಾ? ಚಿಕನ್ ಬಿರಿಯಾನಿ. ಮಟನ್ ಮಾಡಲ್ಲ? ಮಟನಲ್ಲಿ ಬೋಟಿ ಮಲ್ ಸಿಗುತ್ತೆ, ತಲೆ ಮಾಂಸ ಸಿಗುತ್ತೆ. ಓಕೆ. ಅದು ಟೈಮಿಂಗ್ 12 ಗಂಟೆಯಿಂದ ಸ್ಟಾರ್ಟ್? ಮಧ್ಯಾಹ್ನ 12:30 ಸ್ಟಾರ್ಟ್ ಆಗುತ್ತೆ. 12:30 ರಾತ್ರಿ 10:00ವರೆಗೂ ಓಪನ್ ಆಗುತ್ತೆ. ಓಕೆ. ಹೀಗೆ ನಡೆಸ್ತಾ ಇರಿ, ಬರ್ತಾರಣ. ಚೆನ್ನಾಗಿದೆ, ಟೇಸ್ಟ್ ಇಷ್ಟ ಆಯ್ತು ನನಗೆ. ಮನೆ ಇರೋದು ಬೊಮ್ಮನಹಳ್ಳಿ. ಆ್ಯಕ್ಚುಲಿ ಬೊಮ್ಮನಹಳ್ಳಿಯಿಂದ ಇಲ್ಲಿಗೆ ಕರ್ಕೊಂಡ್ಬಂದಿರೋದು. ಟೇಸ್ಟ್ ಇಷ್ಟ ಆಯ್ತು ನಮಗೆ. ಅಲ್ಲಿರೋದಕ್ಕಿಂತ ಇಲ್ಲಿ ಬೆಸ್ಟ್ ಅನಿಸ್ತು ನನಗೆ. ಇಲ್ಲ, ನನಗೆ ಇಲ್ಲಿಂದ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಈಗ ಇಲ್ಲಿಂದ ಹೊಸಕಡೆ ಹೋಗ್ತಾರೆ ಬಿರಿಯಾನಿ ತಿನ್ನೋದಕ್ಕೆ. ಬಟ್ ಹೊಸಕೋಟೆಯಿಂದ ಹುಡುಗರು ಅಂದ್ರೆ ಲಿವರ್ ಫ್ರೈ ಮತ್ತೆ ಬಾರ್ಬಿಕ್ಯೂ ತಿನ್ನೋದಕ್ಕೆ ಹೊಸಕೋಟೆಯಿಂದ ಬರ್ತಾರೆ. ಹೌದು, ಅಲ್ಲಿಂದ ಬರ್ತಾರೆ. ಕೋಣಕೊಂಡೆ ಕ್ಲಾಸಿಂದ ಬರ್ತಾರೆ. ಟೇಸ್ಟ್ ಒಂದ್ಸರಿ ಇಷ್ಟ ಆಗ್ಬಿಟ್ರೆ ಹಂಗೆ ಜನಗಳು ಹುಡ್ಕೊಂಡ್ ಬರ್ತಾರೆ. ಕನಕಪುರ, ಹಾರೋಳ್ಳಿಂದ ಒಂದು ಬ್ಯಾಚ್ ಇದೆ. ಅವರಿಗೆ 2 ಫಿಕ್ಸ್. ಮತ್ತೆ ಜಿಗಣಿಯಿಂದ ಹುಡುಗರು ಬರ್ತಾರೆ. ಮತ್ತೆ ರಾವಳೇಶ್ವರಲ್ಲಿದೆ ಫಾರೆಸ್ಟ್, ಅಲ್ಲಿಂದ 14 ಕಿಲೋಮೀಟರ್ ಆಗುತ್ತೆ. ಬಟ್ ಅಲ್ಲಿಂದ ಬರ್ತಾರೆ ರೆಗ್ಯುಲರ್ ಆಗಿ. ನನಗೆ ಕೆಲವರಿಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಇದಕ್ಕೆ ಅಂತಾನೆ, ಪರ್ಟಿಕ್ಯುಲರ್ ಐಟಮ್ಸ್ಗೆ ಅಂತಾನೆ ಇದ್ದಾರೆ. ಎಸ್ಪೆಷಲಿ ಲಿವರ್ಗೆ, ಮತ್ತೆ ಬಾರ್ಬಿಕ್ಯೂಗೆ, ಶವರ್ಮಾಗೆ, ಮತ್ತೆ ಫಿಶ್ಗೆ. ಈ 4 ಐಟಮ್ಗೆ ಎಸ್ಪೆಷಲಿ ಫಾಲೋವರ್ಸ್ ಅಂತಾನೆ ಹೇಳ್ಬೋದು. ಅವ್ರು ಅದು ಬಂದ್ರೆ ಅದು ಬಿಟ್ಟು ಬೇರೆ ತಗೊಳ್ಳಲ್ಲ. ಅಂದ್ರೆ ಅವ್ರಿಗೆ ಅದು ಅಷ್ಟ ಆಗಿರುತ್ತೆ, ಅವ್ರು ಅದನ್ನೇ ತಗೊಳ್ತಾರೆ. ರೆಗ್ಯುಲರ್ ಆಗಿ ಬರ್ತಾರೆ. ವೀಕ್ಲಿ 2-3 ಟೈಮ್ಸ್ ಒಂದು ಫಿಕ್ಸ್. ಅದು ಚೇಂಜ್ ಇಲ್ಲ. ಗೊತ್ತಾಗ್ತಿದೆ. ಹಾಗಿದೆ, ನಡ್ಸ್ಕೊಂಡು ಹೋಗಿ. ಹೀಗೆ ನಾವು ಬರ್ತಾ ಇರ್ತೀರಿ. ಹಂಗೇನಿಲ್ಲ, ನಾವೆಲ್ಲ ಚಿಕ್ಕವರು ಇರ್ಲಿ ಅಷ್ಟೇ.